ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ನಾನು ನಿಮ್ಗೊಂದು ಸಿಂಪಲ್ ಆಗಿ ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ. ಈಸಿಯಾಗಿ ಸುಲಭದ ರೀತಿಯಲ್ಲಿ. ಯಾವ ರೀತಿ ಅಂದರೆ 5ರಿಂದ 6 ನಿಮಿಷದೊಳಗೆ ಉಪ್ಪಿಟ್ಟು ಮಾಡ್ಬೋದು. ಇದರಲ್ಲಿ ಒಂದು ಟಿಪ್ಸ್ ಇದೆ. ಟಿಪ್ಸ್ ನೋಡ್ಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡೋದ್ರಲ್ಲಿ ವಿಡಿಯೋ ನೋಡಿ. ಉಪ್ಪಿಟ್ಟು ಮಾಡೋದಕ್ಕೆ ಇವತ್ತು ಬೇಕಾಗಿರೋ ಸಾಮಗ್ರಿಗಳು ನಾನು ನೋಡಿ ಒಂದು 3/4 kg ಅಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆನಲ್ಲ, ಒಂದು ಅರ್ಧ kg ಅಷ್ಟು ಈರುಳ್ಳಿ ತೊಗೊಂಡು ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕಡಲೆ ಬೀಜ, ಒಂದು 10ರಿಂದ 12 ಹಸಿಮೆಣ್ಸಿಕಾಯಿ ತಗೊಂಡು ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಅರಿಶಿನ ಪುಡಿ, ಸಾಸಿವೆ, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ. ರವೆ ಹುರಿಯೋದಕ್ಕೋಸ್ಕರ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಬಾಣಲಿ ಬಿಸಿಯಾಗಿದೆ. ನಾನು ತಗೊಂಡಂಥ 3/4 kg ಬನ್ಸಿ ರವೆ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಜನ ಇದ್ದರೆ, ಒಬ್ಬರು ಇಬ್ಬರು ಇಲ್ಲದೇ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಒಂದು ಗ್ಲಾಸಷ್ಟು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ರವೆನೇ. ನಿಮ್ಗೆ ಎಷ್ಟು ಬೇಕೋ, ಮನೆಗೆ ಎಷ್ಟು ಜನ ಇರ್ತಾರೆ ಅದು ನೋಡಿಕೊಂಡು ನೀವು ಉಪ್ಪಿಟ್ಟು ಮಾಡ್ಕೊಳ್ಳಿ. ಇವತ್ತು ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ, ಹಾಗಾಗಿ ನಾನು 3/4 kg ರವೆಯಲ್ಲಿ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ರವೆ ರೋಸ್ಟ್ ಆಗಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ ರವೆ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಹಂಗಂತ ಬ್ಲಾಕ್ ಮಾಡಬಾರ್ದು. ರವೆನೇ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ. ಅದು ಕಲರೇ ಚೇಂಜ್ ಆಗುತ್ತೆ, ವೈಟ್ ಕಲರ್ ಬರುತ್ತೆ ನೋಡಿ ರವೆ ಹುರಿತಾ ಇದ್ರೆ. ಆ ಥರ ರವೆ ಎಲ್ಲ ನೀಟಾಗಿ ಹುರ್ಕೋಬೇಕು. ಆಗಲೇ ಬನ್ಸಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ರವೆ ಹುರ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ ನಾನು ನೀರು ಇಟ್ಟಿದ್ದೀನಿ ನೋಡಿ. ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಉಪ್ಪಿಟ್ಟು ಈ ಥರ ಮಾಡಿದ್ರೆ ಬೇಗ ಆಗುತ್ತೆ. ನಾವೇನಾದ್ರು ಲೇಟಾಗಿದ್ದರೆ, ಆಮೇಲೆ ಎಲ್ಲ ಹೊರಗಡೆ ಎಲ್ಲ ಹೋಗಿ ಬರ್ತೀವಿ, ಟೈಮ್ ಇರೋಲ್ಲ. ಆ ಟೈಮಲ್ಲಿ ಏನಪ್ಪ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ಅನ್ನಂಗಿದ್ರೆ ಈ ಥರ ಟಿಪ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ರವೆ ಹುರಿಯೋಷ್ಟೊತ್ತಿಗೆ ಆ ಕಡೆ ನೀರು ಕಾಯ್ತಾ ಇರುತ್ತೆ. ಒಂದು ಸೈಡ್ ರವೆ ಹುರ್ಕೊಂಡು ಒಂದು ಸೈಡ್ ನೀರು ಇಟ್ಕೊಂಡ್ರೆ ಬೇಗ ಉಪ್ಪಿಟ್ಟಾಗುತ್ತೆ. ನೋಡಿ ನಾನು ರವೆ ಹುರಿದಿದ್ದು ರೆಡಿಯಾಗಿದೆ. ಈಗ ನೀರು ಕಾಯೋಷ್ಟೊತ್ತಿಗೆ ನಾನು ಈ ರವೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಒಗ್ಗರಣೆ ಇಡ್ತೀನಿ. ರವೆನೇ ಒಂದು ತಟ್ಟೆಗೆ ಹಾಕ್ತಿದ್ದೀನಿ ನೋಡಿ. ನಾನು ಹುರಿದಿರುವಂಥ ರವೆನೇ ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದೇ ಬಾಣಲಿನಾಗೆ ಒಗ್ಗರಣೆನೂ ಹಾಕ್ತೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. 3/4 kg ರವೆಗೆ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಬನ್ಸಿ ರವೆ ಅಲ್ವಾ, ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಬನ್ಸಿ ರವೆಗೆ. ಎಣ್ಣೆ ಬಿಸಿಯಾಗಿದೆ. ಕಡಲೆ ಬೀಜ ಹಾಕ್ತಿದ್ದೀನಿ ನೋಡಿ. ಕಡಲೆ ಬೀಜ ನಾನೇನು ಅಳತೆ ಮಾಡಿ ತೊಗೊಂಡಿಲ್ಲ, ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಎಷ್ಟಾದರೂ ಹಾಕ್ಕೊಳ್ಳಿ, ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಫಸ್ಟೇ ಹಾಕೋಣ, ಸ್ವಲ್ಪ ಫ್ರೈ ಆಗಲಿ. ಫಸ್ಟ್ ನಾವು ಅದು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದರೆ ಅದು ಬೇಗ ಫ್ರೈ ಆಗುತ್ತೆ. ಕಡಲೆ ಬೀಜ ಆಗೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧದಷ್ಟು ಕಡಲೆ ಬೀಜ ಫ್ರೈ ಆಗಲಿ, ಆಮೇಲೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗುತ್ತೆ. ಒಂದು ಕಡೆ ನೀರು ಇಟ್ಕೊಂಡು ಈ ಥರ ಇನ್ನೊಂದು ಕಡೆ ನಾವು ರವೆ ಉಟ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಉಪ್ಪಿಟ್ಟು ಮಾಡೋದ್ರಿಂದ ಒಂದು 10 ನಿಮಿಷವೇ ಬೇಕಾಗಿಲ್ಲ, ಅಷ್ಟು ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈಸಿ ಮೆಥಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಉಪ್ಪಿಟ್ಟು ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆ ಬೀಜ ಆಯಿತು. ಇನ್ನು ತಗೊಂಡಂಥ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಫ್ರೈ ಆಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ನೋಡಿ ಚಟಪಟ ಅಂತಿದೆ. ಈಗ ಇದಕ್ಕೆ ನಾನು ತಗೊಂಡಂಥ ಅರ್ಧ kg ಅಷ್ಟು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪಿಟ್ಟಿಗೆ ಮೇಯ್ನು ಕರಿಬೇವು ಎಷ್ಟು ಘಮ ಕೊಡುತ್ತೆ ಅಂದರೆ ಉಪ್ಪಿಟ್ಟಿನ ಜೊತೆ ತಿಂತಾಯಿದ್ರೆ ಯಾವ ಉಪ್ಪಿಟ್ಟು ತಿನ್ನಲು ಅಂಥವ್ರು ತಿನ್ನಬೇಕು ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿರ್ತೈತೆ. ಆ ಸ್ಮೆಲ್ ನೋಡಿದ ತಕ್ಷಣ ತಿನ್ನಬೇಕಪ್ಪ ಅನಿಸುತ್ತೆ. ತುಂಬ ಚೆನ್ನಾಗಿರ್ತೈತೆ. ಈರುಳ್ಳಿ ಕರಿಬೇವು ಜಾಸ್ತಿ ಹಾಕಿ ಕಡಲೆ ಬೀಜ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ. ತರಕಾರಿಗೆ ಸೊಪ್ಪು ಏನು ಬೇಕಾಗಿರಲ್ಲ, ಯಾವುದು ಮನೆಯಲ್ಲಿರೋಲ್ವಲ್ಲ ಅಂಥ ಟೈಮಲ್ಲಿ ಈ ಥರ ಪ್ಲೈನ್ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಟೊಮೆಟೊ ತಗೊಂಡು ದಪ್ಪ ಟೊಮೆಟೊ ತಗೊಂಡು ಒಂದು ಹಚ್ಚಿಟ್ಕೊಂಡು ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಕಿದಷ್ಟು ಚೆನ್ನಾಗಿ ಫ್ರೈ ಮಾಡೋಣ. ಟೊಮೆಟೊನ ಫ್ರೈ ಆಗಿದೆ. ಈಗ ತಗೊಂಡಂಥ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಅಷ್ಟು ಎಣ್ಣೆಯಲ್ಲೇ ಫ್ರೈ ಆದಷ್ಟು ಉಪ್ಪಿಟ್ಟಿನ ರುಚಿನೂ ಜಾಸ್ತಿ ಆಗ್ತಾ ಇರ್ತೈತೆ. ಈಗ ನೀಟಾಗಿ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ.
ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಲೇಬೇಕು ಅರಿಶಿನ ಪುಡಿ ಅಂತ ಏನಿಲ್ಲ, ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀವು ರವೆ ನೋಡ್ಕೊಂಡು ತಗೊಂಡಿರ್ತೀರಲ್ಲ ಅದ್ರ ಮೇಲೆ ನೋಡಿ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ, ಆಗ ಸಾಫ್ಟ್ ಆಗುತ್ತೆ, ನೀಟಾಗಿ ಬೇಗ ಬೇಯುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಸಿರಿಗೆ ಆ ಕಡೆ ನೀರು ಚೆನ್ನಾಗಿ ಮಾಡ್ತಾಯಿದೆ. ನೋಡಿ ಎಷ್ಟು ಈಸಿ ಅಂದರೆ 5 ನಿಮಿಷ 7ರಿಂದ 8 ನಿಮಿಷದೊಳಗೆ ನಾವು ಉಪ್ಪಿಟ್ಟು ರೆಡಿ ಮಾಡ್ಕೊಬಿಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಈಗ ಕುದಿತಿರುವ ನೀರನ್ನ ಹಾಕೋಣ. ನೀರು ಹಾಲಕ್ಕೆ ಕುದೀತಾ ಇರ್ತಲ್ಲ, ಆ ಕುದಿಯೋ ನೀರು ನಾವು ಉಪ್ಪಿಟ್ಟು ಹಾಕೋಣ. ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕೊಳ್ಳಿ, ಅಳತೆ ಮಾಡ್ಕೊಂಡು ಹಾಕೊಳ್ಳೋದಾದರೆ 1 ಗ್ಲಾಸ್ ರವೆಗೆ 1 ಕಾಲಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇವತ್ತು 3/4 kg ರವೆ ತಗೊಂಡಿದ್ದೀನಿ. ನೀರೇನು ಅಳತೆ ಮಾಡೋಲ್ಲ, ನಾನು ಹಾಗೆ ಹಾಕ್ತಾಯಿರ್ತೀನಿ. ನಿಮ್ಗೇನು ಅಳತೆ ಬೇಕು ಅಂದರೆ 1 ಗ್ಲಾಸ್ ರವೆ ತಗೊಂಡ್ರೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಬನ್ಸಿ ರವೆ ಆದರೆ ಸ್ವಲ್ಪ, ಸಣ್ಣ ರವೆ ಆದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ನೋಡಿ ಹಾಕಿದ ತಕ್ಷಣ ನೀರು ಬಾಳ್ತೈತೆ, ಯಾಕಂದರೆ ಇನ್ನೊಂದು ಸೈಡ್ ಆದ್ರೆ ನೀರು ಮಾಡ್ತಾ ಇತ್ತಲ್ಲ, ಹಾಗಾಗಿ ಬೇಗ ಆಗುತ್ತೆ ಉಪ್ಪಿಟ್ಟು. ನೋಡಿ ಹಾಕಿದ ತಕ್ಷಣ ನೀರು ಮಾಡ್ತೈತೆ. ಈಗ ನಾನು ತಗೊಂಡಂಥ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ, ಅದೇನು ಬೇಯೋದೇನು ಬೇಕಾಗಿರಲ್ಲ. ತುಂಬ ಚೆನ್ನಾಗಿರ್ತದೆ ಕಾಯಾಗಿ ಉಪ್ಪಿಟ್ಟು ಮಾಡೋದ್ರಿಂದ ಟೇಸ್ಟು ಎಷ್ಟು ಜಾಸ್ತಿ ಆಗುತ್ತೆ. ಈಗ ನೋಡಿ ನಾನು ತಗೊಂಡಂಥ ರವೆ ಹಾಕ್ತಾಯಿದ್ದೀನಿ. ಎಷ್ಟು ಈಸಿ ಆಯ್ತಲ್ಲ, ಒಂದು ಕಡೆ ಒಗ್ಗರಣೆ ಆಗೋಷ್ಟೊತ್ತಿಗೆ ಇನ್ನೊಂದು ಕಡೆ ನೀರಿಟ್ಟಿರೋದ್ರಿಂದ ಬೇಗ ಆಗುತ್ತೆ ಉಪ್ಪಿಟ್ಟು, ತುಂಬ ಚೆನ್ನಾಗೂ ಇರುತ್ತೆ. ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ವೋ ಅಂಥವ್ರು ಉಪ್ಪಿಟ್ಟು ಒಂದ್ಸರಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಇನ್ನೊಂದ್ಸರಿ ಮಾಡ್ಕೊಂಡು ತಿನ್ನಬೇಕಪ್ಪ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಕೈ ಬಿಡದಲ್ಲೇ ರವೆ ಗಂಟು ಕಟ್ಟುತ್ತೆ. ಕಮ್ಮಿ ಉರಿಯಲ್ಲೇ ನೀವು ರವೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರ್ರಿ. ಬನ್ಸಿ ರವೆ ಸ್ವಲ್ಪ ನೀರು ಥರ ಇರಲಿ, ಅದು ಬೆಂದಮೇಲೆ ಸರಿಯಾಗುತ್ತೆ. ಒಂದು 2 ಸೆಕೆಂಡ್ ಹಾಗೆ ಬಿಡೋಣ, ಕಮ್ಮಿ ಉರಿಯಲ್ಲೇ. ನೀಟಾಗಿ ರವೆ ಎಲ್ಲ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ, ಉದುರಾಗಿರುತ್ತೆ ಉಪ್ಪಿಟ್ಟು, ಮುದ್ದೆ ಥರ ಇರಲ್ಲ. ಈ ಥರ ಸ್ವಲ್ಪ ನೀರು ಕಮ್ಮಿ ಇದ್ದಾಗಲೇ ರವೆ ಹಾಕ್ಬಿಟ್ಬಿಟ್ಟು ಒಂದು 2 ಸೆಕೆಂಡ್, ಆಮೇಲೆ ನಾವು ನೋಡಿದರೆ ಉದುರಾಗಿ ಆಗುತ್ತೆ ಉಪ್ಪಿಟ್ಟು. ಈಗ ನಾನು ಒಂದು 2 ಸೆಕೆಂಡ್ ಹಾಗೆ ಬಿಡ್ತೀನಿ ಕಮ್ಮಿ ಉರಿಯಲ್ಲೇ. ಒಂದು 2 ಸೆಕೆಂಡ್ ಆಗಿದೆ ನೋಡಿ, ಎಷ್ಟು ಉದುರಾಗೆ ರೆಡಿ ಆಯಿತು ಉಪ್ಪಿಟ್ಟು. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಹಿಂಗೆ ಲಾಸ್ಟಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ, ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಿಂಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದ್ದೀರಲ್ವ, ನಿಂಬೆಹಣ್ಣು ಹಿಂಡಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ನಿಂಬೆಹಣ್ಣು ಹಿಂಡಿ ತೋರಿಸ್ತಾ ಇದ್ದೀನಿ. ಎಲ್ಲ ನಿಂಬೆಹಣ್ಣು ಹಿಂಡಿದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋದು. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಾನು ಯಾವ ರೀತಿ ಸಿಂಪಲಾಗಿ ಈಸಿಯಾಗಿ ಬೇಗ ಉಪ್ಪಿಟ್ಟು ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇಸರಿ ಬಾತ್ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕಿದ್ದೀನಿ. ಬಾಣಲಿ ಬಿಸಿಯಾಗಿದೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ, ರವೆ ಹುರ್ಕೊಳ್ಳೋಕ್ಕೋಸ್ಕರ. ತುಪ್ಪ ಕರಗಿದೆ ನೋಡಿ. ಇವತ್ತು ನಾನು ಇದರ 1 ಗ್ಲಾಸ್ ಅಷ್ಟು ರವೆ ತಗೊಂಡಿದ್ದೀನಿ. ಸಣ್ಣ ರವೆ, ಉಪ್ಪಿಟ್ಟಿನ ರವೆ ಆದರೂ ಆಗ್ಬೋದು, ಇದು ಚಿರೋಟಿ ರವೆ ಆದರೂ ಆಗ್ಬೋದು. ಇವತ್ತು ಸಣ್ಣ ರವೆ ನಾನು ಉಪ್ಪಿಟ್ಟಿನ ರವೆನೇ ತಗೊಂಡಿದ್ದೀನಿ. ಇದು ತುಪ್ಪದ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಹುರ್ಕೊಳ್ಳೋಣ. ಕಮ್ಮಿ ಉರಿಯೋದಲ್ಲೇ ನೀಟಾಗಿ ರವೆ ಹುರ್ಕೊಂಡಿದ್ದೀನಿ ನೋಡಿ. ರವೆ ಕಪ್ಪು ಆಗಬಾರ್ದು, ಈ ಥರ ರವೆ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಉರಿಬಾರ್ದು. ಈಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ. ನಾನು ರವೆ ಹುರಿದಿರೋ ಬಾಣಲಿಗೆ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ನೀವು ಎಷ್ಟು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ರವೆ ತಗೊಂಡಿರ್ತೀರೋ ಅದ್ರ ಮೇಲೆ ನೋಡ್ಕೊಂಡು ತುಪ್ಪ ಹಾಕೊಳ್ಳಿ. ತುಪ್ಪ ಚೆನ್ನಾಗಿ ಬಿಸಿ ಆಗಲಿ. ಇದು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾನು ತಗೊಂಡಂಥ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ಇದರಲ್ಲೇ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಎತ್ಕೊಳ್ಳೋಣ. ಕಮ್ಮಿ ಉರಿಯಲ್ಲೇ ನೀಟಾಗಿ ದ್ರಾಕ್ಷಿ ಗೋಡಂಬಿನ
ನೋಡಿ ದ್ರಾಕ್ಷಿ ಗೋಡಂಬಿ ಆಯಿತು. ಈಗ ನಾವು ಇದನ್ನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಸಪ್ರೇಟ್ ಮಾಡಿದ್ದಾಗಿದೆ. ಈಗ ಇದಕ್ಕೆ ನಾನು ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಜಾಸ್ತಿನ ಹಾಕೋಲ್ಲ. ನೀವು ತುಪ್ಪದಲ್ಲೇ ಮಾಡೋದಾದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳಿ. ನಾನು ಒಂದು 25 ml ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಎರಡು ಮಿಕ್ಸ್ ಆಗಿದೆ. ಈಗ ನಾನು ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ರವೆ ತಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಲು 1 ಗ್ಲಾಸ್ ಅಷ್ಟು ಹಾಲು, ಹಾಗೆ 1 ಗ್ಲಾಸ್ ಅಷ್ಟು ನೀರು ಹಾಕೋಣ. ಒಂದು ಗ್ಲಾಸ್ ಅಷ್ಟು ಹಾಲು, ಹಾಗೆ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಪೂರ್ತಿ ಹಾಲಲ್ಲೇ ಮಾಡೋದಾದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ಹಾಲಲ್ಲೇ ಮಾಡಿ, ಇಲ್ಲ ಎರಡೇ ಥರ ಮಿಕ್ಸ್ ಮಾಡ್ತೀನಿ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಎರಡೇ ಥರ ಮಿಕ್ಸ್ ಮಾಡಿ ಹಾಕಿದ್ರೂ ಜಾಸ್ತಿ ಹಾಲು ಯಾರು ತಿನ್ನಲ್ವ ಅಂಥಲ್ಲಿ ನೀರು ಹಾಲು ಮಿಕ್ಸ್ ಮಾಡಿದ್ರೆ ಅವಾಗ ಹಾಲು ಹಾಕಿದ್ದೀವಿ ಮತ್ತು ಗೊತ್ತೇ ಆಗೋಲ್ಲ. ಅದಕ್ಕೋಸ್ಕರ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಕೇಸರಿಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಹಾಲು ಮತ್ತು ನೀರು ಚೆನ್ನಾಗಿ ಮಾಡ್ತೈತೆ. ಈ ಸಮಯದಲ್ಲೇ ನಾನು ಹುರ್ಕೊಂಡಂತಹ ಸಣ್ಣ ರವೆ ಹುರ್ಕೊಂಡಿದ್ದೆ, ರವೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ಉಪ್ಪಿಟ್ಟು ಮಾಡಿದಾಗ ಸೈಡಾಗಿ ಕೇಸರಿಬಾತ್ ಮಾಡಿದ್ರೆ ಚೋಚೋಬಾತ್ ಅಂತಲೇ ಹೇಳ್ತಾರೆ. ಹಾಗೆ ಚೆನ್ನಾಗಿರುತ್ತೆ. ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕೇಸರಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡೋಣ, ಕಮ್ಮಿ ಉರಿಯಲ್ಲೇ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ಹುರ್ಕೊಂಡಂತಹ ದ್ರಾಕ್ಷಿ ಗೋಡಂಬಿ ಏನೈತಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ನಾವು ಫಸ್ಟೇ ಹಾಕಿದರೆ ಅದು ಬೆಂದೋಗ್ಬಿಡುತ್ತೆ ಅಂತ ನಾನು ಕ್ರಿಸ್ಪಿಯಾಗಿರೋದು ಇರುತ್ತೆ. ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಕಲರ್ ನಮ್ಮದೆಲ್ಲ ಕಲರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಯೂಸ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ತುಪ್ಪ ಹಾಕೋಣ, ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಬೆಲ್ಲಕ್ಕೆ ಈ ಥರ ಮಿಕ್ಸ್ ಮಾಡೋಣ. ಶೈನಿಂಗು ಬರುತ್ತೆ ಮತ್ತು ಟೇಸ್ಟು ಹಾಗೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿದೆಲ್ಲ ಎಷ್ಟು ಚೆನ್ನಾಗಿ ಕೇಸರಿಬಾತ್ ಎಷ್ಟು ಬೇಗ ಆಯಿತು, ಸಿಂಪಲ್ಲಾಗಿ ಅಂತ ನೋಡಿ. ಈ ಥರ ಸಕ್ಕರೆನೇ ಲಾಸ್ಟಲ್ಲಿ ಹಾಕಬೇಕು. ಫಸ್ಟ್ ನೀರಲ್ಲಿ ಹಾಕಿದರೆ ಕೇಸರಿಬಾತ್ ಚೆನ್ನಾಗಿರಲ್ಲ, ಮುದ್ದೆ ಆಗುತ್ತೆ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ನಾವು ಸಕ್ಕರೆನೇ ಲಾಸ್ಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಮುದುಗರಾಗಿರುತ್ತೆ. ನಾನು 1 ಗ್ಲಾಸ್ ರವೆಗೆ 2 ಬೌಲ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನೀವು ನೋಡ್ಕೊಂಡು ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ 1 ಗ್ಲಾಸ್ಗೆ 1 ಗ್ಲಾಸ್ ಅಷ್ಟೇ, ಗ್ಲಾಸಲ್ಲಿ ಹಾಕಿದರೆ 1 ಗ್ಲಾಸ್ ಅಷ್ಟೇ ನೀವು ಸಕ್ಕರೆ ಹಾಕ್ಕೊಳ್ಳಿ. ನಾನು ಬೌಲಲ್ಲಿ ಸಕ್ಕರೆ ಹಾಕ್ತಿದ್ದೀನಿ, ಹಂಗಾಗಿ 2 ಬೌಲಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕಿ ಒಂದು 2 ನಿಮಿಷ ಹಾಗೆ ಬಿಡೋಣ. ಎಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ನೋಡ್ತಾ ಇದ್ದೀರಲ್ಲ ಈಗಲೇ ಎಷ್ಟು ಉದುರಾಗ್ತಾಯಿದೆ ಅಂತ. ಫಸ್ಟೇ ಸಕ್ಕರೆ ಹಾಕೋದ್ರಿಂದ ಯಾವುದೇ ಸ್ವೀಟ್ ಮಾಡಿದ್ರು ಫಸ್ಟೇ ನಾವು ನೀರಲ್ಲಿ ಸಕ್ಕರೆ ಹಾಕೋದ್ರಿಂದ ಅಷ್ಟು ಸ್ವೀಟ್ ಚೆನ್ನಾಗಿರಲ್ಲ. ಈ ಥರ ಲಾಸ್ಟಲ್ಲಿ ಪಾಯಸ ಮಾಡಿರೋ ಅಷ್ಟೇ ಲಾಸ್ಟಲ್ಲೇ ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸಕ್ಕರೆ ಕರಿಕೊಳ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಕೇಸರಿಬಾತ್ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆಯಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಹಾಗೆ ನೋಡ್ತೀರಾ ಅಂತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ ನೋಡೋದಕ್ಕೆ. ನಾನು ಮಾಡಿದಂಥ ಉಪ್ಪಿಟ್ಟು ಇವತ್ತು ಕೇಸರಿಬಾತ್ ಜೊತೆನೇ ಸರ್ವ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಚಟ್ನಿ ಬೇಕಾದ್ರೆ ಚಟ್ನಿ ಜೊತೆನೇ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಕೇಸರಿಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ಕಾಂಬಿನೇಷನ್ನು ಇವತ್ತು ನಾನು ಕೇಸರಿಬಾತ್ ಮಾಡಿ ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ.